ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಮಳೆಗಾಲಕ್ಕೆ ತುಂಬ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಅದು ಬಂದು ಅವಲಕ್ಕಿ ಚೂಡ. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಅವಲಕ್ಕಿ ಚೂಡ ಮೆತ್ತಗಾಗುತ್ತೆ ಅಂತ. ಬಟ್ ನಾನು ನಿಮಗೆ ಕುರುಮ್ ಅನ್ನುವಂಥ ಅವಲಕ್ಕಿ ಚೂಡನ ಹೇಗೆ ಮಾಡ್ಬೋದು ಮಳೆಗಾಲದಲ್ಲೂ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದನ್ನು ಯಾವ ಥರ ಮಾಡೋದು, ಇದನ್ನು ಅಮ್ಮ ಮಾಡಿ ತೋರಿಸ್ತಾರೆ. ಅಮ್ಮನ ಕೈ ರುಚಿನ ನೋಡೋಣ ಬನ್ನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಮೊದಲಾಗಿ ಇಲ್ಲಿ ಹಸಿಮೆಣ್ಸಿಗೆಯನ್ನು ಯೂಸ್ ಮಾಡಬೇಕು. ಅವಲಕ್ಕಿ ಚೂಡಕ್ಕೆ ಸೂಪರಾಗಿರುತ್ತೆ. ಜಾಸ್ತಿ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡೈತಿ, ಮತ್ತು ಒಣ ಕೊಬ್ಬರಿನ ಸ್ವಲ್ಪ ಉದ್ದಕ್ಕೆ ಹಚ್ಕೊಂಡು ಇಟ್ಕೊಂಡೈತಿ. ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ನೀವು ಅವಲಕ್ಕಿ ಒಳಗೆ ಟ್ರೈ ಮಾಡಿ ನೋಡಿ ಅನಿಸುತ್ತೆ. ಹಾಗೆ ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಪ್ಪಿನಷ್ಟು ಪುಟಾಣಿ ಮತ್ತು 1 ಕಪ್ಪಿನಷ್ಟು ಶೇಂಗಾನ ಯೂಸ್ ಮಾಡೈತಿ, ಹಸಿ ಶೇಂಗಾ ಯೂಸ್ ಮಾಡೈತಿ. ಬನ್ನಿ ನಮ್ಮ ಅಮ್ಮ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಅಮ್ಮನ ಕೈ ರುಚಿ ಸೂಪರಾಗಿದೆ, ನನಗಂತೂ ತುಂಬಾ ಇಷ್ಟ. ಸೊ ಹಾಗಾಗಿ ಅಮ್ಮ ಆ ಥರ ಮಾಡ್ತಾರೆ ಅವಲಕ್ಕಿ ಚೂಡನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಅರ್ಧ ಕಪ್ಪಿನಷ್ಟು ಎಣ್ಣೆ ಯೂಸ್ ಮಾಡೈತಿ. ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅವಲಕ್ಕಿ ಚೂಡಾಗೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಯೂಸ್ ಮಾಡೈತಿ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ ಚಟ್ಪಟ್ ಅನ್ನಿಸ್ಬೇಕು. ಸೊ ಅದಾದಮೇಲೆ ನಾನು ಹಸಿ ಶೇಂಗಾ ಯೂಸ್ ಮಾಡ್ತಾ ಇರೋದರಿಂದ ಡೈರೆಕ್ಟ್ ಎಣ್ಣೆ ಒಳಗೆ ಹಸಿ ಶೇಂಗಾನ ಹಾಕ್ತಾ ಇದ್ದೀನಿ. ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಹುರಿದು ಹಾಕ್ಬೋದು, ಬಟ್ ಡೈರೆಕ್ಟ್ ಹಾಕಿ ನಾವು ಹಸಿ ಶೇಂಗಾನ ಹುರಿಯೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು ನಾವು ಯೂಸ್ ಮಾಡ್ತಿರೋ ಅವಲಕ್ಕಿ ಯಾವುದು ಅಂದರೆ ಇದು ಮೀಡಿಯಮ್ದ ಅವಲಕ್ಕಿ ಇದೆ. ಚೂಡ ಅವಲಕ್ಕಿ ಅಂದರೆ ಕೊಡ್ತಾರೆ, ಫುಲ್ ಪೇಪರ್ ಅವಲಕ್ಕಿ ತೊಗೋಬಾರ್ದು, ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದು ಮೀಡಿಯಮ್ ಸೈಜ್ದ ಅವಲಕ್ಕಿ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಬಿಸಿಲಿದ್ರೆ ನೀವು ಹೊರಗಡೆ ಬಿಸಿಲಲ್ಲಿ ಒಣಸ್ಕೋಬಹುದು. ಇಲ್ಲ ಅಂದರೆ ಒಂದ್ಸತಿ ಪಾತ್ರೆ ಅಥವಾ ಕಡಾಯಿಯಲ್ಲಿ ಸ್ವಲ್ಪ ಹಾಗೆ ಹುರಿಬೇಕು. ಇದನ್ನು ಅವಲಕ್ಕಿ ಸ್ವಲ್ಪ ಚೆನ್ನಾಗಿ ಹುರಿಯೋದ್ರಿಂದ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಆ ಥರನೂ ಮಾಡ್ಬೋದು. ಇಲ್ಲಿ ನೋಡ್ಬೋದು ಎಣ್ಣೆ ಒಳಗೆ ಶೇಂಗಾ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಒಣ ಕೊಬ್ಬರಿನ ಹಾಕಿದ್ದೆ. ಆಮೇಲೆ ಹಸಿಮೆಣ್ಸಿಕಾಯಿನ ಈ ಥರ ಉದ್ದಕ್ಕೆ ಹಚ್ಕೋಬೇಕು. ಅದು ತಿನ್ನೋ ಟೈಮ್ನ ತುಂಬ ಟೇಸ್ಟಿ ಅನಿಸುತ್ತೆ, ಬಾಯಲ್ಲಿ ಬಂದು ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಹಸಿಮೆಣ್ಸಿಕಾಯಿ ತುಂಬ ಟೇಸ್ಟಿ ಅನಿಸುತ್ತೆ. ನೀವು ಹಾಕಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಅನಿಸುತ್ತೆ. ಇವೆಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಅದಕ್ಕೆ ನಾನು ಇಟ್ಕೊಂಡಂಥ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಜಟ್ಪಟ್ನಂತೆ ರೆಡಿ ಆಗುತ್ತೆ ಈ ಅವಲಕ್ಕಿ. ಬಟ್ ಏನು ಇಲ್ಲಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಅಷ್ಟೇ ಟೈಮ್ ತೊಗೊಳುತ್ತೆ. ಒಂದ್ಸತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇಲ್ಲಿ ಏನು ಇಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಕೆಂಪಣ್ಣ ಬರುವವರೆಗೆ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಅವಲಕ್ಕಿನ ಯೂಶ್ವಲಿ ಯಾರೂ ಮಾಡಲ್ಲ ಜಾಸ್ತಿ, ಜಸ್ಟ್ ಹಬ್ಬದ ಟೈಮ್ದಲ್ಲಿ ಮಾಡ್ತಾರೆ ನಮ್ಮ ಕಡೆ. ಬಟ್ ನಾನು ಅಮ್ಮನ ಕಡೆಯಿಂದ ಹೋದಾಗ ಒಮ್ಮೆ ಮಾಡಿಸ್ಕೊತಿರ್ತೀನಿ, ತುಂಬ ಟೇಸ್ಟಿ ಅನಿಸುತ್ತೆ. ಆಮೇಲೆ ಪುಟಾಣಿ ಲಾಸ್ಟಿಗೆ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಅದು ಕಪ್ಪು ಬಣ್ಣ ಬಂದುಬಿಡುತ್ತೆ. ಹಾಗಾಗಿ ಲಾಸ್ಟಿಗೆ ಜಾಸ್ತಿ ಏನು ಬೇಕಾಗಿಲ್ಲ, ಮಕ್ಕಳು ಇಷ್ಟಪಡ್ತಾರೆ, ನೀವು ಜಾಸ್ತಿ ಹಾಕೋಬೋದು. ಇಲ್ಲಾಂದರೆ ಸ್ವಲ್ಪನೇ ಪುಟಾಣಿ ಇದ್ದರೆ ಸಾಕು. ಬಟ್ ಶೇಂಗಾ ಜಾಸ್ತಿ ಬೇಕಾಗುತ್ತೆ. ಹಸಿಮೆಣ್ಸಿಗೆ ಉದ್ದಾಗಿ ಹೆಚ್ಚು ಹಾಕೋಬೇಕು, ಅದೇ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಹಾಗೆ ಕೊಬ್ಬರಿನೂ ತುಂಬ ಟೇಸ್ಟಿ ಅನಿಸುತ್ತೆ. ಆಮೇಲೆ ಇಲ್ಲಿ ನಾನು ಒಣ ಪದಾರ್ಥಗಳನ್ನು ಹಾಕ್ತಾಯಿದ್ದೀನಿ. ಅರಿಶಿಣದ ಪುಡಿ, ಕೆಂಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ, ಯಾಕಂದರೆ ಅದನ್ನು ಹೊತ್ತು ಬಿಡುತ್ತೆ. ಹಾಗಾಗಿ ಇಲ್ಲಿ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿ ಆಲ್ರೆಡಿ ಬಿಸಿಲಲ್ಲೇ ಒಣಸ್ಕೊಂಡು ಇಟ್ಕೊಂಡಂಥ ಅವಲಕ್ಕಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಒಂದು ಖಾಲಿ ಪಾತ್ರೆ ಒಳಗೆ ಅದನ್ನು ಅವಲಕ್ಕಿನ ಚೆನ್ನಾಗಿ 5-10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಅದು ತುಂಬ ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಆವಾಗ ನಾವು ಇದನ್ನು ಡೈರೆಕ್ಟಾಗಿ ಏನು ಒಗ್ಗರಣೆ ಹೊಡೆದಿವಲ್ಲ ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ನಿಮ್ಮದು ಅವಲಕ್ಕಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಡೈರೆಕ್ಟಾಗಿ ನಾವು ಅವಲಕ್ಕಿ ಮಿಕ್ಸ್ ಮಾಡಿದರೆ ಅದು ಕ್ರಿಸ್ಪಿನೆಸ್ ಬರುವುದಿಲ್ಲ. ಹಾಗಾಗಿ ಬಿಸಿಲಲ್ಲಿ ಇಡಬೇಕು. ಇಲ್ಲ ಅಂದರೆ ಮುಂಚೆನೇ ಅದನ್ನು ನಾವು ಖಾಲಿ ಪಾತ್ರೆಯಲ್ಲಿ ಚೆನ್ನಾಗಿ ಏನಂದರೆ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುವ ಕಡಾಯಿ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟವ್ ಆಫ್ ಆಗಿದೆ, ಯಾಕಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತು ಸ್ಟವ್ ಆನ್ ಮಾಡಿ ಮತ್ತು ಇನ್ನೊಂದು ಸತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅವಾಗ ಅವಲಕ್ಕಿ ಮತ್ತೊಂದಿಷ್ಟು ಬಿಸಿ ಆದಮೇಲೆ ಅದು ಕ್ರಿಸ್ಪಿ ಆಗುತ್ತೆ. ಸಡನ್ನಾಗಿ ಬಿಸಿ ಒಳಗಿದ್ದಾಗೆ ನೀವು ಅವಲಕ್ಕಿ ಟೇಸ್ಟ್ ಮಾಡಿ ನೋಡಿದರೆ ಅದು ಕ್ರಿಸ್ಪಿ ಅಂತ ಅನಿಸೋದಿಲ್ಲ, ಸ್ವಲ್ಪ ಮೆತ್ತಿಗೆ ಅನಿಸುತ್ತೆ. ಬಟ್ ನಾವು ಒಂದು 10 ಮಿನಿಟ್ಸ್ ಅಥವಾ ಒಂದು ಹಾಫ್ ಆನ್ ಅವರ್ ಬಿಟ್ಟು ತಿಂದು ನೋಡ್ಬೋದು, ನೀವು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಮೆಥಡ್ ಫಾಲೋ ಮಾಡಿ ನೋಡಿ, ಕಂಪಲ್ಸರಿಯಾಗಿ ಈ ಥರನೇ ಮಾಡಿದರೆ ನಮ್ಮದು ಚೆನ್ನಾಗಿ ಬರುತ್ತೆ.
ಕುರ್ಕುರ್ಮ್ ಅಂತ ಬರುತ್ತೆ. ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಆಪ್ಷನಲ್ ಇದೆ, ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ತುಂಬ ಟೇಸ್ಟಿ ಅನಿಸುತ್ತೆ, ಅದು ಉಪ್ಪು ಖಾರನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಅಂದರೆ ಅರ್ಧ ಚಮಚದಷ್ಟು ನಾವು ಸಕ್ಕರೆ ಪುಡಿನ ಯೂಸ್ ಮಾಡೈತಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಮತ್ತು ನನ್ನ ಅಮ್ಮನ ಕೈ ರುಚಿಯ ಅವಲಕ್ಕಿ ಚೂಡ ರೆಡಿಯಾಗುತ್ತೆ. ಒಂದ್ಸತಿ ಈ ಥರ ಮೆಥಡ್ ಯೂಸ್ ಮಾಡಿ ನೀವು ಅವಲಕ್ಕಿ ಮಾಡಿ ನನಗೆ ಕಮೆಂಟ್ ಮಾಡ್ಬೋದು. ಅದು ಕ್ರಿಸ್ಪಿಯಾಗಿ ಬಂದಿದೆಯಾ ಇಲ್ಲ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಯಾವುದೇ ರೆಸಿಪಿ ಬೇಕಾಗಿತ್ತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ, ಆ ರೆಸಿಪಿಯನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.